Dear friends and students, how are you? Are you learning? I hope yes. Welcome back to our Arivu tutorials, spoken English classes, easy learning, get bright future. See, as I told in the previous classes, we are going for the tenses, right? So there I have been introduced that how many tenses are there, just for the face sake. ಅಂದರೆ ನಾನು ಈಗಾಗಲೇ ನಿಮ್ಮ ಪ್ರೀವಿಯಸ್ ಕ್ಲಾಸಸಲ್ಲಿ ಹೇಳ್ಕೊಟ್ಟಿದ್ದೆ 3 ಥರದ ಕಾಲಗಳಿದೆ. ಅದು ಜಸ್ಟ್ ನೋಡಲಿಕ್ಕಷ್ಟೇ. ಬಟ್ ಇನ್ಡೆಪ್ತ್ ಹೋದರೆ ಇನ್ಡೆಪ್ತ್ ಹೋಗೋಕ್ಕಿಂತ ಮುಂಚೆ ನಾನೀಗಾಗಲೇ ಹೇಳಿದ್ದೀನಿ ನಿಮಗೆ ಪ್ರೀವಿಯಸ್ ಕ್ಲಾಸಸಲ್ಲಿ ಪ್ರೆಸೆಂಟ್ ಟೆನ್ಸ್ ನಾನು ಫಸ್ಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತೇಳಿ. ಈಗಾಗಲೇ ಇಂಟ್ರಡ್ಯೂಸ್ ಮಾಡಿದ್ದೀನಿ, ಸೆಂಟೆನ್ಸ್ ಫಾರ್ಮೇಷನ್ ಯಾವ ಥರ ಮಾಡಬೇಕಂತ ಹೇಳ್ಕೊಟ್ಟಿದ್ದೀನಿ. ಸೊ ಇನ್ನು ಅದರ ಬಗ್ಗೆ ಸ್ವಲ್ಪ ಡೀಟೇಲ್ಸು ತಿಳ್ಕೊಳ್ಳೋಣ. ಸೊ ಈಗಾಗಲೇ ಹೇಳ್ದಂಗೆ ಪ್ರೆಸೆಂಟ್ ಟೆನ್ಸಲ್ಲಿ ನಾನು ಕರ್ಕೊಂಡು ಹೋಗ್ತಿರೋದು ಪ್ರೆಸೆಂಟ್ ಕಂಟಿನ್ಯೂಯಸ್ಗೆ. ಅಂದರೆ ಒಂದೊಂದು ಟೆನ್ಸಲ್ಲೂ ಅಂದರೆ ಒಂದೊಂದು ಕಾಲದಲ್ಲೂ 3+1 4 ಥರದ ವಿಧಾನಗಳಿದೆ. ಅದನ್ನು ತಿಳ್ಕೊಂಡ್ರೆ, ಆ ಚೇಂಜಸ್ನ ತಿಳ್ಕೊಂಡ್ರೆ ಈಸಿಯಾಗಿ ನೀವು ಮಾತಾಡ್ಬೋದು. ಓಕೆ, ಸೊ ಇದರಲ್ಲಿ 4 ಅಂದರೆ 3+1 ಆ 1 ಏನಕ್ಕೆ ನಾನು ಬೈಫರ್ಗೇಟ್ ಮಾಡ್ತಿದ್ದೀನಿ, ಯು ವಿಲ್ ಕಮ್ ಟು ನೋ, ಅಂದರೆ ನಿಮಗೆ ಗೊತ್ತಾಗುತ್ತೆ ಸ್ಟೆಪ್ ಬೈ ಸ್ಟೆಪ್. ಸೊ ಇಲ್ಲಿ ನಾನು ಏಕ್ದಮ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಕರ್ಕೊಂಡು ಹೋಗ್ತಿಲ್ಲ, ಏನೂ ಅರ್ಥ ಆಗೋಲ್ಲ ನಿಮಗೆ. ಹಾಗಾಗಿ ಪ್ರೆಸೆಂಟ್ ಕಂಟಿನ್ಯೂಯಸ್ಗೆ ಕರ್ಕೊಂಡು ಹೋಗ್ತಿದ್ದೀನಿ. ಏನು ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂದರೆ ನಮ್ಮ ಕಣ್ಮುಂದೆ ನಡೆಯುವಂಥದ್ದು. ಈಗ ನೀವು ಏನಾದರೂ ವಿಡಿಯೋ ನೋಡ್ತಿದ್ರೆ, ಸೊ ಹಾಗೆಯೇ ವಿಡಿಯೋ ನೋಡ್ತಾನೆ ಸುತ್ತಲೂ ಕಣ್ಣಾಡಿಸಿ, ಏನೇನು ನಡೀತಿದೆಯೋ ಅದೆಲ್ಲ ಪ್ರೆಸೆಂಟ್ ಕಂಟಿನ್ಯೂಯಸ್ಗೆ ಸೇರುತ್ತೆ. ಮತ್ತು ಯಾವ ಥರ ನಾವು ಚೇಂಜಸ್ ತೋರಿಸೋದು ಪ್ರೆಸೆಂಟ್ ಕಂಟಿನ್ಯೂಯಸಲ್ಲಿ ಅಂತ ಹೇಳಿದ್ರೆ, ಅದಕ್ಕಿಂತ ಮುಂಚೆ ಇಲ್ಲಿ ನಾನು ನಿಮಗೆ ಹೇಳಿದೆ, ಈ ರೆಗ್ಯುಲರ್ ಕ್ಲಾಸಸಲ್ಲಿ ಕ್ಲಾಸ್ 10 ಇದು ನಿಮಗೆ ಗೊತ್ತಿದೆ ಆಲ್ರೆಡಿ. ಸೊ ಈ ನಿಮ್ಮ ರೆಗ್ಯುಲರ್ ಕ್ಲಾಸಸಲ್ಲಿ ಎಲ್ಲ ವರ್ಬ್ಸು ನಾನು ಮಾಡಿ ತೋರಿಸ್ಲಿಕ್ಕಾಗಲ್ಲ. ಹಾಗಾಗಿ ಕೆಲವೊಂದು ವರ್ಬ್ಸ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ರೀಲ್ಸ್ ಮೂಲಕವಾಗಿ. ಜಸ್ಟ್ ನೋಡಿ ಅಭ್ಯಾಸ ಮಾಡ್ಕೊಳ್ಳಿ. ಅದರ ಮೇಲೆ ನಾವು ಸೆಂಟೆನ್ಸ್ ಮಾಡೋದು ರೆಗ್ಯುಲರ್ ಕ್ಲಾಸಸಲ್ಲಿ ಕಲ್ತ್ಕೊಳ್ಳೋಣ ಅಂತ ಹೇಳಿದ್ದೀನಿ ನಾನು ನಿಮಗೆ. ಸೊ ಅದರದ್ದು ಒಂದು ತುಣುಕು ನಿಮಗೆ ತೋರಿಸ್ತಿರೋದು. ಓಕೆ, ನೆಕ್ಸ್ಟು ಇದನ್ನು ಸಹ ನಾನು ನಿಮಗೆ ಪ್ರೀವಿಯಸ್ ಕ್ಲಾಸಸಲ್ಲಿ ಇಂಟ್ರಡ್ಯೂಸ್ ಮಾಡಿದ್ದೀನಿ. ಬಟ್ ಬಿಫೋರ್ ಗೋಯಿಂಗ್ ಟು ದ ಸೆಂಟೆನ್ಸಸ್ ಅಂದರೆ ವಾಕ್ಯಗಳಿಗೆ ಹೋಗೋಕ್ಕಿಂತ ಮುಂಚೆ ಇನ್ನು 1 ಟೈಮು ನಾನು ಸ್ಮಾಲ್ ರಿವೈಸ್ ಕೊಡ್ತೀನಿ. ಓಕೆ, ಐಗೆ ಏನು ಹಾಕಬೇಕು ಪ್ರೆಸೆಂಟ್ ಕಂಟಿನ್ಯೂಯಸಲ್ಲಿ ಆ್ಯಮ್ ಹಾಕಬೇಕು. ಯು ವಿ ದೇಗೆ ಏನು ಹಾಕಬೇಕು ಆರ್ ಹಾಕಬೇಕು. ಮತ್ತು ಈ ಯು ವಿ ದೇ ಬಿಟ್ಟು ಬೇರೆ ಏನು ಹಾಕ್ಬೋದು ಅಂದರೆ ಎಲ್ಲಿ 2 or more ನೇಮ್ಸ್ ಇರುತ್ತೋ, ಅಂದರೆ ಇಬ್ಬರು ಅಥವಾ ಅದಕ್ಕಿಂತ ಹೆಚ್ಚಿನ ಜನಗಳ ಬಗ್ಗೆ ಈಗ ನಾವು ಮಾತಾಡಬೇಕಂತ ಹೇಳಿದ್ರೆ, ಓಕೆ, ನೀವು ಆರ್ ಹಾಕಿ. ಐ ಹೋಪ್ ಅರ್ಥ ಆಗಿದೆ ಅಂಥೇಳಿ. ಹಾಗೆ ಹಿ ಶಿ ಇಟ್ ಇದು ಯಾವ್ಯಾವುದಕ್ಕೆ ಬಳಸೋದು ಎಲ್ಲ ಹೇಳಿದ್ದೀನಿ ನಾನು ನಿಮಗೆ ಈಗಾಗಲೇ ಪ್ರೀವಿಯಸ್ ಕ್ಲಾಸಸಲ್ಲಿ. ಅಥವಾ ಈ ಶಿ ಇಟ್ ನಾವು ಬೇಡ ಮ್ಯಾಮ್ ಹೆಸರಾಗ್ತೀವಿ ಎಲ್ಲಿ ಸಿಂಗಲ್ ನೇಮ್ ಬರುತ್ತೋ. ಓಕೆ, ರಾಮ ಇರ್ಬೋದು, ಕೃಷ್ಣ ಇರ್ಬೋದು, ಆಲ್ಬರ್ಟ್ ಇರ್ಬೋದು, ಸೊ ಸುಮಾ ಇರ್ಬೋದು, ಈ ಥರ. ಸೊ ಈ ಥರ ಸಿಂಗಲ್ ನೇಮ್ ಬಂದು ಅದ್ರ ಮೇಲೆ ನೀವು ವಾಕ್ಯ ಮಾಡ್ತೀನಿ ಅಂತ ಹೇಳಿದರೆ ಈಸ್ ಹಾಕಿ. ಅದನ್ನೇ ನಾನು ಅಲ್ಲಿ ನಿಮಗೆ ಹಿಂಟ್ಸ್ ಕೊಟ್ಟಿರೋದು. ಓಕೆ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಸ್ಟೂಡೆಂಟ್ಸ್, ಎಸ್, ಈಗ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸು ತಿಳ್ಕೊಳ್ಳೋಣ. ಬಿಫೋರ್ ಗೋಯಿಂಗ್ ಟು ದಿಸ್ ಎಕ್ಸಾಂಪಲ್ಸ್, ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೀನಿ 3 ಟೆನ್ಸ್ ಇದೆ. ಆ ಒಂದೊಂದು ಟೆನ್ಸಲ್ಲೂ 4 ಡಿವೈಡ್ಸ್ ಇದೆ, ಅಂದರೆ 3+1 ಅಂತ ಹೇಳ್ಕೊಟ್ಟಿದ್ದೀನಿ. ಈಗ ನಾವು ಪ್ರೆಸೆಂಟ್ ಕಂಟಿನ್ಯೂಯಸಲ್ಲಿದ್ದೀವಿ. ಸೊ ಇಲ್ಲಿ ನಾವು ಒಂದೊಂದು ವಾಕ್ಯನೂ ಮಾತಾಡಬೇಕಾದ್ರೆ 3+ ಟೈಪ್ ಮಾತಾಡ್ತೀವಿ. ಈ 3 ಫಸ್ಟ್ ಏನಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಏನಂತೇಳಿದ್ರೆ ಪಾಸಿಟಿವ್, ಸೆಕೆಂಡ್ ನೆಗೆಟಿವ್, ಇಂಟರೋಗೇಟಿವ್. ಇನ್ನು ನಿಮಗೆ ನೆಗೆಟಿವ್ ಮತ್ತು ಇಂಟರೋಗೇಟಿವ್ಗೆ ಕರ್ಕೊಂಡು ಹೋಗಿಲ್ಲ. ಅದೇನು ಅಂತೇಳಿ ಪ್ರೀವಿಯಸ್ ಕ್ಲಾಸಲ್ಲಿ ನಿಮ್ಗೆ ಈಗಾಗಲೇ ಉದಾಹರಣೆ ಕೊಟ್ಟು ನೋಡಿಸಿದ್ದೀನಿ. ಆದರೆ ಈಗ ಪಾಸಿಟಿವ್ ಟೆನ್ಸಲ್ಲಿ ಇರಿ, ಅಂದರೆ ಒಂದು ಸ್ಟೇಟ್ಮೆಂಟ್ ಹೇಳೋದು. ಓಕೆ, ಸೊ ಯಾವುದಿಲ್ಲದೆ, ನಾಟ್ ಇಲ್ಲದೆ, ನೋ ಇಲ್ಲದೆ, ಅದೇ ಥರನೇ ಎಸ್ಪೆಷಲಿ ನಾಟ್. ಓಕೆ, ದೆನ್ ಇಂಟರಾಗೇಟಿವ್ ಇಲ್ಲದೆ, ಅಂದರೆ ನೀವು ಕ್ವಶನ್ ಇಲ್ಲೇನು ಕೇಳ್ತಿಲ್ಲ, ಜಸ್ಟ್ ಒಂದು ಏನು ಎದುರುಗಡೆ ಇರೋದನ್ನ ನೋಡಿ ಏನು ನಡೀತಿದೆ ಅಂಥೇಳಿ ಒಂದು ಸೆಂಟೆನ್ಸ್ ಮಾಡ್ಕೊಳ್ಳೋ ಥರ. ಓಕೆ,
ಐ ಆಮ್ ರೈಟಿಂಗ್. ನಾನು ಬರಿತಿದ್ದೀನಿ. ಏನು ಆಬ್ಜೆಕ್ಟ್ ಬೇಕಾದರೆ ನೀವು ಇಲ್ಲಿ ಸೇರಿಸ್ಕೊಳ್ಳಿ. ಮೈ ನೋಟ್ಸ್ ಅಂತ ಹೇಳಿ, ರಾಮಜಪ ಅಂತ ಹೇಳಿ, ಇನ್ನೇನೋ ಬರಿತಿದ್ದೀನಿ, ಸ್ಲಿಪ್ಪು ಗ್ರೋಸರೀಸ್ ಪರ್ಚೇಸ್ ಮಾಡಲಿಕ್ಕೆ. ಇನ್ನು ಮಿಕ್ಕಿದೆಲ್ಲ ಕನ್ನಡದಲ್ಲೇ ಮಾತಾಡಿ. ಓಕೆ. ಯು ಆರ್ ಸಿಂಗಿಂಗ್ ವಿತ್ ಯುವರ್ ಮದರ್. ನಾನು ಹೇಳ್ತಿರೋದು ಇನ್ನೊಬ್ಬರಿಗೆ. ಯು ಆರ್ ಸಿಂಗಿಂಗ್, ನೀನು ಹಾಡು ಹೇಳ್ತಿದ್ಯಾ. ಯಾರ ಜೊತೆ? ವಿತ್ ಯುವರ್ ಮದರ್, ನಿನ್ನ ತಾಯಿಯ ಜೊತೆ ನೀನು ಹಾಡು ಹೇಳ್ತಿದ್ಯಾ. ನೋಡಿ, ಈಗ ನಡೀತಿರೋದ್ರಿಂದ ನಾನು ಯು ಜೊತೆಗೆ ಆರ್ ಹಾಕ್ಕೊಂಡು, ವರ್ಬ್ ಜೊತೆಗೆ ಇಂಗ್ ಹಾಕಿದ್ದೀನಿ. ನೆಕ್ಸ್ಟು, ವಿ ಆರ್ ಗೋಯಿಂಗ್ ಟು ಟೆಂಪಲ್ ಫಾರ್ ಪೂಜಾ. ನಾವುಗಳು ಹೋಗ್ತಾ ಇದ್ದೀವಿ. ಎಲ್ಲಿಗೆ? ಟು ಟೆಂಪಲ್. ನೋಡಿ, ಟೆಂಪಲ್ಗೆ ಬಂತಲ್ಲ, ಅಂದರೆ ಅಲ್ಲಿ ಟು ಹಾಕಿದ್ದೀನಿ. ಏನಕ್ಕೋಸ್ಕರ? ಪೂಜೆಗೋಸ್ಕರ. ಕೋಸ್ಕರ ಅಂತ ಬಂದರೆ ನಾನು ಹೇಳಿದೆ ಈಗಾಗಲೇ ಫಾರ್ ಹಾಕಬೇಕು ಅಂತೇಳಿ. ಸೊ ವಿ ಆರ್ ಗೋಯಿಂಗ್ ಟು ಟೆಂಪಲ್ ಫಾರ್ ಪೂಜಾ. ಅರ್ಥ ಆಗಿದೆ ಅನಿಸುತ್ತೆ. ದೇ ಆರ್ ಕಮಿಂಗ್ ಟು ಅವರ್ ಹೌಸ್. ಅವರುಗಳು ಬರ್ತಾ ಇದ್ದಾರೆ. ಯಾರು? 2 or more ಪೀಪಲ್. ಪ್ಲೂರಲ್ಗೆ ಹೇಳೋದು ದೇ ಅಂತ ನಿಮಗೀಗಾಗಲೇ ಗೊತ್ತಾಗಿದೆ. ಅವರುಗಳು ಬರ್ತಾ ಇದ್ದಾರೆ. ಎಲ್ಲಿಗೆ? ನಮ್ಮ ಮನೆಗೆ. ಟು ಅವರ್ ಹೋಮ್ ಆರ್ ಹೌಸ್ ಅಂತ ಹೇಳಿ. ಓಕೆ, ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅಂತೇಳಿ. ನೆಕ್ಸ್ಟು, ಈಸ್ ಚೇಸಿಂಗ್ ಇಸ್ ಬ್ರದರ್. ಯಾರೋ ಸಣ್ಣ ಮಕ್ಕಳು ಒಬ್ಬರನ್ನೊಬ್ಬರು ಹಟ್ಟಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಈ ಈಸ್ ಚೇಸಿಂಗ್ ಅಂದರೆ ಏನು? ಹಟ್ಟಿಸ್ಕೊಂಡು ಹೋಗೋದು. ಯಾರನ್ನ? ಹಿಸ್ ಬ್ರದರ್ನ, ಅವನ ಬ್ರದರ್ನೇ ಹಟ್ಟಿಸ್ಕೊಂಡು ಹೋಗ್ತಿದ್ದಾನೆ ಅಂಥೇಳಿ. ಆಟ ಆಡ್ಕೊಳ್ತಿರ್ಬೇಕಾದ್ರೆ ಮಕ್ಕಳು ನಾವು ಹೇಳ್ಬೋದು. ನೆಕ್ಸ್ಟು, ಶಿ ಈಸ್ ರೀಡಿಂಗ್ ಏನು? ಟುಡೇಸ್ ನ್ಯೂಸ್ ಪೇಪರ್. ನೋಡಿ, ಇವತ್ತಿನ ದಿನಪತ್ರಿಕೆನ ಓದ್ತಾ ಇದ್ದಾಳೆ ಅವಳು. ಮೇಡಮ್, ನಾವಿಲ್ಲಿ ಶಿ ದೇ ಅದೆಲ್ಲ ಹಾಕೋದು ಬೇಡ, ಹೆಸರುಗಳು ಹಾಕೋತೀವಿ. ಖಂಡಿತ ಹಾಕ್ಕೊಳ್ಳಿ. ಆ ಲಾಸ್ಟ್ 3 ಸೆಂಟೆನ್ಸಸ್ಗೆ ನಾನು ಹೇಳ್ತೀನಿ ನೋಡಿ. ಹಿ ಈಸ್ ಚೇಸಿಂಗ್ ಅನ್ನೋ ಬದಲು ನೀನು ರಮೇಶ್ ಈಸ್ ಚೇಸಿಂಗ್ ಇಸ್ ಬ್ರದರ್ ಅಂತ ಹಾಕಿ. ನಥಿಂಗ್ ರಾಂಗ್. ಶಿ ಈಸ್ ರೀಡಿಂಗ್ ಟುಡೇಸ್ ನ್ಯೂಸ್ ಪೇಪರ್ ಅಂತ ಹೇಳಿದೆ ಅಲ್ಲ. ಸೊ ಸರೋಜಾ ಈಸ್ ರೀಡಿಂಗ್ ಅಂತ ಹಾಕಿ ಟುಡೇಸ್ ನ್ಯೂಸ್ ಪೇಪರ್. ಇಸ್ ಇಟ್ ರೈಟ್? ಸೊ ಅದೇ ಥರನೇ ನೀವು ಇಟ್ಟು ದಿಸ್ ದಟ್ಗೆ ಈಸ್ ಅಂತ ಹಾಕಿ ಏನಾದರೂ ಸೆಂಟೆನ್ಸ್ ಮಾಡ್ಕೊಳ್ಳಿ. ಇಟ್ ಈಸ್ ಗೋಯಿಂಗ್. ಏನು? ಯಾವುದೋ ಒಂದು ಪ್ರಾಣಿಗಳಿಗೆ ಸಾಮಾನ್ಯವಾಗಿ ನಾವು ವಸ್ತುಗಳಿಗೆ ಇಟ್ಟು ದಿಸ್ಸು ದಟ್ಟು ಅಂತ ಹೇಳೋದು. ಓಕೆ, ದಿಸ್ ಈಸ್ ದೇರ್, ದಿಸ್ ಬುಕ್ ಈಸ್ ದೇರ್ ಅಂತ ಹೇಳ್ಬೋದು. ಅಂದರೆ ಈ ಬುಕ್ಕು ನೀನೇನು ಇಟ್ಟಿದೆಯೋ ಅದು ಅಲ್ಲಿದೆ ಅನ್ನೋ ಥರ ಸುಮ್ಮನೆ ಏನೋ ಒಂದು ಕ್ರಿಯೇಟ್ ಮಾಡೋದು. ಓಕೆ, ಇಟ್ ಈಸ್ ಗೋಯಿಂಗ್. ಯಾವುದೋ ಒಂದು ಪ್ರಾಣಿ ಹೋಗ್ತಾಯಿತ್ತು, ಬೆಕ್ಕು ಅಥವಾ ಡಾಗಿ ಆರ್ ಪಪ್ಪಿ ಏನೋ ಹೋಗ್ತಿತ್ತು. ಸೊ ಇಟ್ ಈಸ್ ಗೋಯಿಂಗ್ ಅಂತ ನಾವು ಹೇಳ್ಬೋದು. ಓಕೆ, ದಿಸ್ ಈಸ್ ಮೈ ಬುಕ್ ಅಂತ ಹೇಳ್ಬೋದು. ದಟ್ ಈಸ್ ಯುವರ್ ಬ್ಯಾಗ್ ಅಂತ ಹೇಳ್ಬೋದು. ಯುವರ್ ಪ್ಲೇಟ್ ಅಂತ ಹೇಳ್ಬೋದು. ಈ ಥರ. ಓಕೆ, ದಯವಿಟ್ಟು ನಾ ಕೊಡೋ ಹಿಂಟ್ಸ್ನ ತಗೊಳ್ಳಿ. ಏನಂದರೆ ನೀವು ಕಣ್ಣು ಮುಂದೆ ಏನು ನಡೀತಿದೆಯೋ ಅದಕ್ಕೆಲ್ಲನೂ ಈ ಸೆಂಟೆನ್ಸ್ ಮಾಡಬೇಕಾದ್ರೆ ಐ ಜೊತೆಗೆ ಆ್ಯಮ್, ಯು ಇದೆ ಜೊತೆಗೆ ಆರ್, ಈ ಶೀಟ್ ಜೊತೆಗೆ ಈಸ್ ಹಾಕಿ, ವರ್ಬ್ ಜೊತೆ ಹಿಂಗಾಕಿ ಮಾತಾಡಿದ್ರೆ ಯಾರು ನಿಮ್ಮ ಹತ್ರ ಮಾತಾಡ್ತಿದ್ದಾರೋ ಅವ್ರಿಗೆ ಗೊತ್ತಾಗುತ್ತೆ ನೀವು ಈಗಿನ ಬಗ್ಗೆನೇ ಮಾತಾಡ್ತಿರೋದು ಅಂತ. ಬೇರೇನೋ ಹಾಕಿ ಮಾತಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಈಗಿನ ಬಗ್ಗೆ ಅಲ್ಲ ಮಾತಾಡ್ತಿರೋದು ಅಂತ. ಎಲ್ಲಿ ನೀವು ಆ್ಯಮ್, ಈಸ್, ಆರ್ ಸೇರಿಸ್ಕೊಂಡು ಪದ ಬಳಕೆ ಬಳಸಿ ವಾಕ್ಯನ ಮಾಡ್ತಿರೋ ಅವ್ರಿಗೆ ಗೊತ್ತಾಗುತ್ತೆ ನೀವು ಈಗಿನ ಬಗ್ಗೆನೇ ಮಾತಾಡ್ತಿರೋ ಅಂತ. ಈಗ ಸ್ವಲ್ಪ ಪಿಕ್ಚರ್ ರೀಡಿಂಗ್ ಮಾಡಿಸ್ತೀನಿ ನೋಡಿ. ಒಂದೇ ಪಿಕ್ಚರನ್ನು ನೋಡಿ ನಾವು ಯಾವ್ಯಾವ ಥರ ಮಾತಾಡ್ಕೋತೀವಿ ಅಂತ ಹೇಳ್ತೀನಿ ನೋಡಿ. ನೋಡಿ, ಇಲ್ಲಿ ಅ ಬಾಯ್ ಮತ್ತು ಗರ್ಲ್ ಅಂದರೆ ಒಂದು ಹುಡುಗ ಮತ್ತು ಹುಡುಗಿ ಸಣ್ಣ ಮಕ್ಕಳು ನಿಂತಿದ್ದಾರೆ, ಏನೋ ಮಾತಾಡ್ತಿದ್ದಾರೆ. ಅಲ್ಲಿ ಎಂಟಿ ಬಿಟ್ಟಿದ್ದೀನಿ. ಯಾಕೆ? ಏನು ಬೇಕಾದರೂ ಮಾತಾಡ್ಕೋಬೋದು ಅದು. ಈಗ ಅವರನ್ನು ನೋಡಿ ನಾವು ಏನೇನೆಲ್ಲ ಹೇಳ್ಬೋದು ಅಂತ ನಾನಿಲ್ಲಿ ಕೊಟ್ಟಿದ್ದೀನಿ. ನೀವು ಇದೇ ಥರ ನಿಮ್ಮ ಎದುರುಗಡೆ ಯಾರಾದರೂ 2 or more ಪೀಪಲ್ ಬಗ್ಗೆ ಇದ್ದರೆ ಅಥವಾ ಒಬ್ಬರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಅವರಿಬ್ಬರಲ್ಲಿ ಸೊ ಹೀಗೆ ಬಳಸ್ಕೊಳ್ಳಿ. ಓಕೆ, ದೇ ಆರ್ ಸ್ಟ್ಯಾಂಡಿಂಗ್. ಅಫ್ಕೋರ್ಸ್ ಅಲ್ವಾ, ಅವ್ರು ನಿಂತಿದ್ದಾರಲ್ವಾ. ದೇ ಆರ್ ಸ್ಟ್ಯಾಂಡಿಂಗ್, ನಿಂತಿದ್ದಾರೆ ಅವರು. ದೇ ಆರ್ ಟಾಕಿಂಗ್. ಅಫ್ಕೋರ್ಸ್ ರೈಟ್, ಅವರ ಫೇಶಿಯಲ್ ಎಕ್ಸ್ಪ್ರೆಷನ್ ನೋಡೇ ನಮಗೆ ಗೊತ್ತಾಗ್ತಿದೆ ಅವ್ರು ಏನೋ ಮಾತಾಡ್ತಿದ್ದಾರೆ ಅಂತೇಳಿ. ಹಾಗಾಗಿ ನಾನು ಹೇಳ್ಬೋದು ದೇ ಆರ್ ಟಾಕಿಂಗ್. ಇನ್ನು ಹಿಂದೆ ಮತ್ತು ಮುಂದೆ ಕನ್ನಡದಲ್ಲಿ ಮಾತಾಡ್ಬಿಡಿ, ನೀವು ಕಲಿಯೋ ತನಕ ಫುಲ್ಲು ಟೆನ್ಸಸ್ಸು. ನೆಕ್ಸ್ಟು, ಶಿ ಈಸ್ ಸೇಯಿಂಗ್ ಸಮಥಿಂಗ್. ಅಂದರೆ ಅವಳು ಏನೋ ಹೇಳ್ತಿದ್ದಾಳೆ. ಸಮಥಿಂಗ್ ಏನೋ, ಸೇಯಿಂಗ್ ಹೇಳ್ತಿದ್ದಾಳೆ, ಏನೋ ಹೇಳ್ತಿದ್ದಾಳೆ. ಯಾಕಂದರೆ ದೂರ ಇರೋದ್ರಿಂದ ನಮಗೆ ಗೊತ್ತಾಗಿಲ್ಲ ಅಂತ ಇಟ್ಕೊಳ್ಳಿ.
ಯು ಆರ್ ಮೈ ಫ್ರೆಂಡ್. ನೋಡಿ, ಆ ಊರಿಬ್ಬರಲ್ಲಿ ಯಾರಾದರೂ ಒಬ್ಬರು ಇದನ್ನು ಮಾತಾಡ್ಬೋದು. ಯು ಆರ್ ಮೈ ಫ್ರೆಂಡ್ ಅಂತ ಹೇಳ್ಬೋದು. ಕರೆಕ್ಟ್ ಅಲ್ವಾ? ಅದು ಆ ಗರ್ಲ್ ಇರ್ಬೋದು ಅಥವಾ ಆ ಬಾಯ್ ಇರ್ಬೋದು. ಸೊ ಅವ್ರು ಒಬ್ರಿಗೊಬ್ರು ಹೇಳ್ಕೊಬೋದು, ಯು ಆರ್ ಮೈ ಫ್ರೆಂಡ್, ನೀನು ನನ್ನ ಫ್ರೆಂಡ್ ಅಂಥೇಳಿ. ಮತ್ತು ಅವರೇ ಹೇಳ್ಕೊಬೋದು ಒಬ್ರಿಗೊಬ್ರು, ಏನು, ಯುವರ್ ಹೇರ್ ಸ್ಟೈಲ್ ಈಸ್ ನೈಸ್. ನಿನ್ನ ಹೇರ್ ಸ್ಟೈಲು ತುಂಬ ಚೆನ್ನಾಗಿದೆ. ಅದು ಸಣ್ಣ ಹುಡುಗಿ ಆ ಪುಟ್ಟ ಹುಡುಗನಿಗೆ ಹೇಳ್ಬೋದು, ಅಥವಾ ಆ ಪುಟ್ಟ ಹುಡುಗ ಆ ಸಣ್ಣ ಹುಡುಗಿಗೆ ಹೇಳ್ಬೋದು, ಯುವರ್ ಹೇರ್ ಸ್ಟೈಲ್ ಈಸ್ ವೆರಿ ನೈಸ್ ಅಂತೇಳಿ. ಅಂದರೆ ನಿನ್ನ ಕೂದಲಿನ ಇದು ಮಾಡ್ಕೊಂಡಿದೆಯಲ್ಲ ಸ್ಟೈಲ್, ಏನದು ತುಂಬ ಚೆನ್ನಾಗಿ ಇದೆ ಅಂತೇಳ್ಬಿಟ್ಟು. ಮತ್ತು ಸುಮಾ ಆ್ಯಂಡ್ ವಾಸು ಆರ್ ಲುಕಿಂಗ್. ನಾವು ಮಾತಾಡೋದು ಇದು ನೋಡಿ. ಒಂದು ವೇಳೆ ಅವಳ ಹೆಸರು ಸುಮಾ ಅಂದ್ಕೊಂಡ್ರೆ, ಅವನ ಹೆಸರು ವಾಸು ಅಂತ ಅಂದ್ಕೊಂಡ್ರೆ ನಾವು ಹೇಳ್ಬೋದು. ಈಗ ನಾನು ಹೇಳ್ಬೋದು ಅವರಿಬ್ಬರನ್ನ ನೋಡಿ, ಅಥವಾ ನೀವು ಹೇಳ್ಬೋದು ಏನಂತ, ಸುಮಾ ಆ್ಯಂಡ್ ವಾಸು ಆರ್ ಲುಕಿಂಗ್, ನೋಡ್ತಾ ಇದ್ದಾರೆ. ಸುಮಾ ಆ್ಯಂಡ್ ವಾಸು ಆರ್ ಟಾಕಿಂಗ್ ಅಂತ ಹೇಳಿ. ಇಸ್ ಇಟ್ ರೈಟ್? ಸೊ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಿಳ್ಕೊತೀನಿ. ಇದನ್ನೆಲ್ಲ ಯಾವ ಥರ ನೀವು ಅಪ್ಲೈ ಮಾಡೋದು ಅಂತ ಹೇಳಿದ್ರೆ, ಫಸ್ಟು ಮನೆಯಲ್ಲಿ ಇರುವಂಥ ಹೆಣ್ಣು ಮಕ್ಕಳಿರ್ಬೋದು, ಗಂಡು ಮಕ್ಕಳಿರ್ಬೋದು, ಯಾವ ಥರ ಮಾಡ್ಬೋದು ಅಂತ ಫಸ್ಟ್ ಹೇಳ್ಕೊಡ್ತೀನಿ. ಏನಂದರೆ, ನೀವು ಕೂಳ್ತಿರ್ತೀರಲ್ಲ, ಅದು ಈವ್ನಿಂಗ್ ಇರ್ಬೋದು, ಮಾರ್ನಿಂಗ್ ಇರ್ಬೋದು, ಆಫ್ಟರ್ನೂನ್ ಇರ್ಬೋದು, ವಾಟ್ ಎವರ್ ಫ್ರೀ ಟೈಮ್. ಸೊ ಮನೆ ಒಳಗೆ ಆಗ ಸುತ್ತಲೂ ಕಣ್ಣಾಡಿಸಿ ಏನೇನು ನಡೀತಿದೆ ನಿಮ್ಮ ಮನೆಯಲ್ಲಿ, ಅದನ್ನೆಲ್ಲನೂ ನೀವು ಯಾವುದಾದ್ರೂ ಒಬ್ಬರ ಬಗ್ಗೆ ಮಾತಾಡಬೇಕಾದ್ರೆ, ಅಥವಾ ಒಂದು ಪರ್ಸನ್ ಇರ್ಬೋದು, ವಸ್ತು ಇರ್ಬೋದು, ಪ್ರಾಣಿ ಇರ್ಬೋದು, ಈಸ್ ಅಂತ ಹಾಕ್ಕೊಳ್ಳಿ. ಇಲ್ಲ ಅಲ್ಲಿ ಇಬ್ಬರು ಅಥವಾ ಜಾಸ್ತಿ ಜನ ಇದ್ದಾರೆ ಅಂದರೆ ಆರ್ ಅಂತ ಹಾಕ್ಕೊಳ್ಳಿ. ಅದು ಯು ಬೇಕಾದರೂ ಆಗಿರ್ಬೋದು, ವಿ ಬೇಕಾದರೂ ಆಗಿರ್ಬೋದು, ದೇ ಬೇಕಾದರೂ ಆಗಿರ್ಬೋದು. ಅಟ್ಲೀಸ್ಟ್ ನೀವು ಮಾತಾಡ್ದಿದ್ರೂ ಸಹ ನೀವು ನೋಡಿಬಿಟ್ಟು ಇದನ್ನು ಹಿಂಗೆ ಹೇಳೋದಲ್ವಾ, ಇದನ್ನು ಹೀಗೆ ಹೇಳೋದಲ್ವಾ ಅಂಥೇಳಿ ಮನನ ಮಾಡ್ಕೊಳ್ಳಿ ಮನಸ್ಸಲ್ಲಿ. ಆಗ ನಿಮಗೆ ಒಂದು ಧೈರ್ಯ ಕೊಡುತ್ತೆ, ನಾನು ಯಾವ ಥರ ಡಿಸ್ಕ್ಲೋಸ್ ಮಾಡೋದು ನನ್ನ ಕಾನ್ವರ್ಸೇಷನ್ನ ಇನ್ನೊಬ್ಬರ ಹತ್ರ ಅಂಥೇಳಿ ನಿಮಗೆ ಧೈರ್ಯ ಬಂದು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇಲ್ಲ ನಮ್ಮ ಮನೇಲಿ ಯಾರೂ ಅಷ್ಟೊಂದು ಜನ ಇಲ್ಲ, ಅಥವಾ ಹೊರಗಡೆ ಹೋಗಿದ್ದಾರೆ ಕೆಲಸಗಳಿಗಂತ, ಏನು ಮಾಡೋದು, ಬಟ್ ಐ ಆಮ್ ಫ್ರೀ ಅಂತ ಹೇಳಿದ್ರೆ ಜಸ್ಟ್ ನಿಮ್ಮ ಟೆರಾಸ್ಗೆ ಹೋಗಿ ನಿಂತ್ಕೊಳ್ಳಿ, ಅಥವಾ ನಿಮ್ಮ ಡೋರ್ ಪಾಯಿಂಟಲ್ಲಿ ನಿಂತ್ಕೊಳ್ಳಿ. ಹೊರಗಡೆ ಬಂದು ನೋಡಿ ಸುತ್ತಲೂ ಯಾರ್ಯಾರು ಓಡಾಡ್ತಿದ್ದಾರೆ, ಏನೇನು ನಡೀತಿದೆ ಅಂತ. ಅದನ್ನೆಲ್ಲ ನೀವು ಇದೇ ಥರ ನಾನು ಹೇಳ್ದಂಗೆ ಆ್ಯಮ್, ಈಸ್, ಆರ್ ನಿಮ್ಮ ಬಗ್ಗೆ ಹೇಳ್ಕೊಬೇಕಾದ್ರೆ ಆ್ಯಮ್ ಹಾಕ್ಕೊಳ್ಳಿ. ಇನ್ನು ಮಿಕ್ಕಿದ್ದು ನಿಮ್ಗೆ ಗೊತ್ತಾಗಿದೆ ಅನಿಸುತ್ತೆ. ಹಾಕಿ ಸೆಂಟೆನ್ಸ್ ಮಾಡ್ತಾ ಹೋದರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಅಥವಾ ಒಂದೇ ಮನೆಯಲ್ಲಿ ಇಬ್ಬರು ಇದನ್ನು ನೋಡಿ ಕಲಿತಿದ್ದೀರ ಅಂದರೆ ನೀವೇ ಮಾತಾಡ್ಕೊಳ್ಳಿ. ಓಕೆ, ಸೊ ಅವ್ರ ಹತ್ರ ಮಾತಾಡಿದಾಗ ನೀವೇನಾದರೂ ತಪ್ಪು ಮಾತಾಡಿದರೆ ಅವ್ರು ರೆಕ್ಟಿಫೈ ಮಾಡ್ತಾರೆ, ಅಥವಾ ಅವರೇನಾದರೂ ತಪ್ಪು ಮಾಡಿದರೆ ನೀವು ರೆಕ್ಟಿಫೈ ಮಾಡಿ. ಇಲ್ಲ ಇಬ್ಬರು ಕರೆಕ್ಟಾಗಿ ಅರ್ಥ ಆಗಿದೆ ಅನ್ನಂಗಿದ್ರೆ ಸೊ ಒಬ್ರಿಗೊಬ್ಬರು ಮಾತಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಆಗ ನಿಮ್ಮ ಆ ಸ್ಟೇಜ್ ಫಿಯರ್, ಕಾನ್ವರ್ಸೇಷನ್ ಫಿಯರ್ ಅನ್ನೋದು ಹೋಗುತ್ತೆ. ಈಗ ಕೆಲವರೊಬ್ಬರಿಗೆ ಮಾತಾಡಬೇಕಾದ್ರೆ ಇಂಗ್ಲೀಷಲ್ಲಿ ಸಡನ್ನಾಗಿ ಭಯ ಆಗುತ್ತೆ, ನಾನೇನಾದರೂ ತಪ್ಪು ಬಳಸ್ಬಿಟ್ರೆ, ಅವರೇನಾದರೂ ಅಂದ್ಕೊಂಡ್ರೆ, ಈ ಥರ ಎಲ್ಲನೂ. ಸೊ ಆ ಕಾನ್ವರ್ಸೇಷನ್ ಫಿಯರ್ ಅಂದರೆ ಭಯ, ಅದು ಹೋಗುತ್ತೆ. ಓಕೆ, ಇನ್ನೂ ಸ್ವಲ್ಪ ನೋಡೋಣ. ಇನ್ನೂ ಒಂದು ಪಿಕ್ಚರ್ ರೀಡಿಂಗಲ್ಲಿ ನೋಡಿ, ಇಲ್ಲಿ ಒಬ್ಬ ಹುಡುಗ ಕೂತು ತಿಂತಾ ಇದ್ದಾನೆ. ಕರೆಕ್ಟ್ ಅಲ್ವಾ? ಇದನ್ನು ನೋಡಿ ನಾವು ಎಷ್ಟು ಥರ ವಾಕ್ಯಗಳು ಮಾಡ್ಬೋದಲ್ಲ. ಇಲ್ಲಿ ಹಿ ಅಂತಾದರೂ ಹಾಕಿ, ಹೆಸರಾದರೂ ಹಾಕ್ಕೊಳ್ಳಿ, ಅದು ನಿಮ್ಮ ಇಷ್ಟ. ಈ ಈಸ್ ಈಟಿಂಗ್, ನೋಡಿ ಅವನು ತಿಂತಿದ್ದಾನಲ್ಲ, ಕರೆಕ್ಟ್ ಅಲ್ಲ? ಈ ಈಸ್ ಹ್ಯಾವಿಂಗ್ ಫುಡ್, ಅದನ್ನು ಮ್ಯಾಮ್ ಈಟಿಂಗ್ ಅಂತ ನಾನು ಹೇಳಲ್ಲ, ಹ್ಯಾವ್ ಅಂತ ಹಾಕ್ತೀನಿ. ಬೈ ಆಲ್ ಮೀನ್ಸ್ ಈಸ್ ಹ್ಯಾವಿಂಗ್ ಫುಡ್ ಅಂತ ಹೇಳಿ, ಅಥವಾ ಅವನೇನು ಫುಡ್ ತೊಗೋತಿದ್ದಾನ ಅದರ ಹೆಸ್ರು ಹೇಳಿ. ನೀವು ಇಲ್ಲೇನೋ ನಾನು ಒಂದು ಪಿಕ್ಚರ್ ತೋರಿಸ್ತಿದ್ದೀನಿ, ನೀವು ಅದನ್ನು ನಮ್ಮ ದಿನನಿತ್ಯದ ಬಳಸುವ ತಿನ್ನುವಂಥ ಪದಾರ್ಥಗಳಿಗೆ ಹೋಲಿಸ್ಕೊಳ್ಳಿ. ಈಸ್ ಹ್ಯಾವಿಂಗ್ ಇಡ್ಲಿ ಅಂತ ಹೇಳಿ, ದೋಸೆ ಅಂತೇಳಿ. ಇಲ್ಲಲ್ಲ, ಈ ಪಿಕ್ಚರಲ್ಲ, ನಾನು ಜನರಲಾಗಿ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟು, ಇಲ್ಲ ಮ್ಯಾಮ್ ನಾನು ಹಾಕಲ್ಲ, ಹೆಸ್ರು ಹಾಕ್ತೀನಿ, ಹಾಕಿ ರಮೇಶ್ ಈಸ್ ಈಟಿಂಗ್ ಅಂತ ಹಾಕಿ, ಅಥವಾ ರಮೇಶ್ ಈಸ್ ಹ್ಯಾವಿಂಗ್ ಫುಡ್ ಅಂತ ಹಾಕಿ. ಓಕೆ, ಅಥವಾ ರಮೇಶ್ ಈಸ್ ಹ್ಯಾವಿಂಗ್ ಫ್ರೂಟ್ಸ್ ಅಂತ ಹಾಕಿ, ವೆಜಿಟೇಬಲ್ಸ್ ಹಾಕಿ, ಈ ಥರ. ಇನ್ನೊಂದು ಹೆಸರು ಹಾಕೋತಾ ಇದ್ದೀನಿ. ಇದು ಸುಮ್ಮನೆ ಕ್ರಿಯೇಟ್ ಮಾಡ್ತಿರೋದು ಡಿಯರ್ ಸ್ಟೂಡೆಂಟ್ಸ್, ಒಬ್ಬನಿಗೆ ಇಬ್ಬರು ಹೆಸರು ಅಂತ ತಿಳ್ಕೊಬೇಡಿ. ಅಕುಲ್ ಈಸ್ ಸಿಟ್ಟಿಂಗ್, ಅಫ್ಕೋರ್ಸ್ ಅಲ್ವಾ, ಹುಡುಗ ಕೂತಿದ್ದಾನಲ್ವಾ, ಸೊ ಹಾಗಾಗಿ ಅಕುಲ್ ಈಸ್ ಸಿಟ್ಟಿಂಗ್ ಅಂತ ಹೇಳಿ. ಮತ್ತು ಈ ಈಸ್ ಲುಕಿಂಗ್, ನೋಡಿ ತಿನ್ನೋದ್ರ ಜೊತೆ ಅವನು ನೋಡ್ತಾ ಇದ್ದಾನೆ, ಸೊ ಈ ಈಸ್ ಲುಕಿಂಗ್ ಅಂತ ಹೇಳಿ. ಹಾಗೆ ಈ ಸ್ಮೈಲಿಂಗ್, ಡಿಡ್ ಯು ನೋಟಿಸ್? ಸೊ ಅವನು ಸ್ಮೈಲ್ ಮಾಡ್ಕೊಂಡು ತಿಂತಿದ್ದಾನೆ, ಕರೆಕ್ಟ್ ಅಲ್ವಾ?
ಸೊ ನಗುಮುಖ ಮಾಡಿಕೊಂಡು ಅದನ್ನು ಒಂದು ಸೆಂಟೆನ್ಸ್ ಆಗಿ ಬಳಸ್ಬೋದು. ಈಸ್ ಡ್ರಿಂಕಿಂಗ್ ವಾಟರ್ ಅಂತ ಹೇಳಿ, ಅಥವಾ ಈಸ್ ಡ್ರಿಂಕಿಂಗ್ ಜ್ಯೂಸ್ ಅಂತ ಹೇಳಿ, ಈಸ್ ಡ್ರಿಂಕಿಂಗ್ ಆ್ಯಪಲ್ ಜ್ಯೂಸ್ ಅಂತ ಹೇಳಿ. ನೋಡಿ, ಈ ಥರ ಜಸ್ಟು ಒಂದೇ ಪಿಕ್ಚರ್ಗೆ ಎಷ್ಟು ತರಹದ ಸೆಂಟೆನ್ಸ್ಗಳು ಮಾಡ್ಬೋದು. ಇನ್ನೂ ಹೇಳಬೇಕಂದ್ರೆ ಅವ್ನ ಟೇಬಲ್ ಮೇಲೆ ಏನಿದೆ ಅಂತ ಸಹ ನಾನು ಹೇಳ್ಬೋದು, ಆಯಿತಾ. ಆದರೆ ನಿಮ್ಗೆ ಇನ್ನೂ ಪ್ರಿಪೋಸಿಷನ್ಸು ಗೊತ್ತಿಲ್ಲ ಅಲ್ಲ, ಹಾಗಾಗಿ ಆನ್ ಹೆಂಗೆ ಹಾಕೋದು, ಟೇಬಲ್ ಮೇಲಿರುವಂಥ ಕಂಟೆಂಟ್ಸ್ನ ಸಹ ನಾನು ಬಳಸಿಬಿಟ್ಟು ವಾಕ್ಯಗಳನ್ನ ಮಾಡ್ಕೋಬೋದು. ಬಟ್ ನಿಮಗೆ ಅಲ್ಲಿ ಪ್ರಿಪೋಸಿಷನ್ಸ್ ಒಂದು 2 or 3 ಅಷ್ಟೇ ವರ್ಡ್ಸ್ ಹೇಳ್ಕೊಟ್ಟಿದ್ದೀನಿ, ಆರ್ 4. ಸೊ ಇನ್ನೂ ನಿಮಗೆ ಗೊತ್ತಿಲ್ಲ, ಹಾಗಾಗಿ ಅಷ್ಟಕ್ಕೆ ಹೋಗಬೇಡಿ, ಇಷ್ಟೇ ಮಾತಾಡಿ. ಅದ್ರ ಹಿಂದೆ ಮತ್ತು ಮುಂದೆ ಕನ್ನಡ ಹಾಕ್ತಾ ಹೋಗಿ, ಆಗ ನೀವು ಸ್ಟೇಜ್ ಬೈ ಸ್ಟೇಜು ಬಳಸ್ತಾ ಹೋಗ್ತೀರಾ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅನಿಸುತ್ತೆ. ದಯವಿಟ್ಟು ಈ ಲಾಂಗ್ ವೀಡಿಯೋಸ್ ಜೊತೆಗೆ ಶಾರ್ಟ್ ವೀಡಿಯೋಸು ಹಾಕ್ತಿದ್ದೀನಿ, ಏನು ಅಂಥೇಳಿ ಇಗ್ನೋರ್ ಮಾಡಬೇಡಿ. ದಟ್ ಈಸ್ ರಿಲೇಟೆಡ್ ಟು ವರ್ಬ್ಸ್ ಇರ್ಬೋದು, ಅಥವಾ ಬೇರೆ ನಮ್ಮ ಬಾಡಿ ಪಾರ್ಟ್ಸ್ ಇರ್ಬೋದು, ಅಥವಾ ಇನ್ನೊಂದು ಹೆಸರುಗಳಿರ್ಬೋದು, ಕೆಲವರು ಗೊತ್ತಿರಲ್ಲ. ಸೊ ಅದನ್ನೆಲ್ಲ ನಾನು ಈ ಲಾಂಗ್ ವೀಡಿಯೋಸಲ್ಲಿ ಟೀಚ್ ಮಾಡಲಿಕ್ಕಾಗಲ್ಲ ಅಂಥೇಳಿ ಆ ರೀಲ್ಸಲ್ಲಿ ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಅದನ್ನು ನೋಡಿ ಬಳಸೋಕ್ಕೆ ಪ್ರಯತ್ನ ಪಡಿ ಅಟ್ಮೋಸ್ಟ್. ಓಕೆ, if any doubts, kindly comment your opinion. Okay, thank you dear friends and students.